ವ್ಯಾಪಾರಸ್ಥರಿಗೆ ಮೊಹರಂ ಟೆಂಡರದಾರರಿಂದ ಮನ ಬಂದಂತೆ ತೆರಿಗೆ ಹಣ ವಸೂಲಿ. ವ್ಯಾಪಾರಸ್ಥರಿಂದ ಪುರಸಭೆ ಮುಖ್ಯಾಧಿಕಾರಿಗೆ ಮುತ್ತಿಗೆ, ಟೆಂಡರದಾರರಿಗೆ ಕ್ರಮ ತೆಗೆದುಕೊಳ್ಳಲು ಮನವಿ. ಮುದಗಲ್, ಮೊಹರಂ ತೆರಿಗೆ ಟೆಂಡರ ಮಾಲೀಕರಿಂದ ಅಂಗಡಿ ಮುಗ್ಗಟ್ಟು ವ್ಯಾಪಾರಸ್ಥರಿಗೆ ಮನಬಂದಂತೆ ಹೆಚ್ಚಿನ ತೆರಿಗೆ ಹಣ ವಸೂಲಿ ಮಾಡುವುದಕ್ಕೆ ಕಡಿವಾಣ ಹಾಕಬೇಕು ಎಂದು ಪುರಸಭೆ ಮುಖ್ಯಾಧಿಕಾರಿಯವರಿಗೆ ವ್ಯಾಪಾರಸ್ಥರು ಬುಧವಾರ ಮುತ್ತಿಗೆ ಹಾಕಿದರು. ಪಟ್ಟಣದ ಮೊಹರಂನಲ್ಲಿ ರಾಜ್ಯ ಹಾಗೂ ಪರರಾಜ್ಯಗಳಿಂದ ಆಗಮಿಸಿ ವ್ಯಾಪಾರ ಮಾಡಲು ಅಂಗಡಿ ಮುಗ್ಗಟ್ಟುಗಳು ಹಾಕಲಾಗಿದೆ. ಈ ವರ್ಷದ ಟೆಂಡರ ಹರಾಜು ರೂ. 4,26,000 ನೆಲ ಮಾಳಿಗೆ ಹರಾಜು ಮಾಡಲಾಗಿದೆ. ಸರಕಾರದ ಆದೇಶದಂತೆ ನಿಗದಿಪಡಿಸಿದ ದರದಲ್ಲಿ ಟೆಂಡರದಾರರು ವ್ಯಾಪಾರಸ್ಥರಿಂದ ಹಣ ಪಡೆಯಬೇಕು ಎಂದು ಆದೇಶವಿದೆ. ವ್ಯಾಪಾರಸ್ಥರಿಗೆ ನೆಲದ ಅಳತೆಗೆ ತಕ್ಕಂತೆ ಹಣ ವಸೂಲಿ ಮಾಡಬೇಕೇ ವಿನಃ ತಮ್ಮ ಮನಬಂದಂತೆ ಹಣ ವಸೂಲಿ ಮಾಡುತ್ತಿದ್ದಾರೆ. ಗುಂಡಪ್ಪ ಎಂಬ ವ್ಯಾಪಾರಸ್ಥರ ನೆಲದ ಅಳತೆ 10/8 ಸೈಜಿಗೆ ದಿ. ಜುಲೈ 8, 2025 ರಂದು ರೂ. 3,000 ಹಣ ವಸೂಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಜಾತ್ರೆಯಲ್ಲಿ ಹಾಕಿರುವ ಎಲ್ಲ ಅಂಗಡಿಕಾರರಿಗೆ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿರುವುದು ಅನ್ಯಾಯವೆಸಗುತ್ತಿದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ತೊಂದರೆಗೆ ಈಡಾಗಿದ್ದಾರೆ. ಈ ವ್ಯತಿರಿಕ್ತವಾಗಿ ಅಧಿಕಾರಿಗಳು ಟೆಂಡರ ಮಾಲೀಕರಿಗೆ ಕೂಡಲೇ ಸೂಕ್ತ ಕ್ರಮ ಜರುಗಿಸಲು ವ್ಯಾಪಾರಸ್ಥರು ಒತ್ತಾಯಿಸಿದರು. ಕಳೆದ ವರ್ಷದಂತೆ ಎಷ್ಟು ಹಣ ತೆಗೆದುಕೊಂಡಿದ್ದೀರಿ ಅಷ್ಟೇ ಹಣ ತೆಗೆದುಕೊಳ್ಳಬೇಕು ಅಂತ ಹೇಳಿರುವುದು ಸತ್ಯವಿದೆ. ಅದನ್ನು ಮೀರಿ ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು, ಇಲ್ಲವಾದರೆ ಅಂಗಡಿ ಬಾಗಿಲು ಹಾಕುತ್ತೇವೆಂದು ಟೆಂಡರ ಮಾಲೀಕ ಹೇಳಿದ್ದಾರೆ. 15 ಫೀಟ ಜಾಗಕ್ಕ ನನ್ನಿಂದ 3,000 ರೂಪಾಯಿ ಹಣ ಪಡೆದಿದ್ದಾರೆ. ಅಧಿಕಾರಿಗಳಿಗೆ ತಿಳಿಸಿದರೆ ಆ ರೀತಿ ಹಣ ವಸೂಲಿ ಮಾಡುವುದು ತಪ್ಪಾಗುತ್ತದೆ ಎಂದು ಹೇಳಿದ್ದಾರೆಂದು ಬಸಪ್ಪ ಶಂಕದ ಶಿರೂರ ಸ್ಟೇಷನರಿ ಮಾಲೀಕ. ಸುಮಾರು 20 ವರ್ಷದಿಂದ ಇಲ್ಲಿ ಗೋಬಿ ಮಂಚೂರಿ ಅಂಗಡಿ ಹಾಕಿದ್ದೇನೆ. ಕಳೆದ ವರ್ಷದಲ್ಲಿ ತೆಗೆದುಕೊಂಡ ಹಣ ತೆಗೆದುಕೊಳ್ಳಿ ಅಂತ ಹೇಳಿದರೆ, ನಿನ್ನ ಅಂಗಡಿ ಸೈಜು ಎಷ್ಟು ಅಷ್ಟು ದುಡ್ಡು ಕೊಡಬೇಕಂದರೆ ದುಡ್ಡು ಎಲ್ಲಿಂದ ತಂದು ಕೊಡಬೇಕು? ಮುಂಚೆ 30 ಫೀಟ ಅಂಗಡಿ ನಂದು, ಇವಾಗ ಮೊದಲಿನ ರಸೀದಿ ತೆಗೆದುಕೊಂಡ ಬಾ, ಆಗ ಜಾಗ ನೀಡುತ್ತೇವೆ. ಇವಾಗ ನಮಗೆ 10,000 ಕೇಳ್ತಾ ಇದ್ದಾರೆ. ಕಳೆದ ವರ್ಷ 3,500 ತೆಗೆದುಕೊಂಡಿದ್ದಾರೆ ಎಂದು ಆಂಧ್ರ ನಿವಾಸಿ ಗೋಬಿ ಮಂಚೂರಿ ಮಾಲೀಕ. ಪುರಸಭೆ ಮುಖ್ಯಾಧಿಕಾರಿ ಪ್ರವೀಣ್ ಬೋಗಾರ, ಟೆಂಡರ ಮಾಲೀಕರಿಗೆ ಆದೇಶದಂತೆ ತೆರಿಗೆ ವಸೂಲಿ ಮಾಡಬೇಕು. ಮನ ಬಂದಂತೆ ಹಣ ವಸೂಲಿ ಮಾಡಿದರೆ ಟೆಂಡರ್ ರದ್ದುಗೊಳಿಸಿ ಸೂಕ್ತ ಕ್ರಮ ಜರುಗಿಸಲಾಗುವುದು. ಇದು ಇದೇ ರೀತಿ ನಿಮ್ಗೆ ಹೆಚ್ಚಿಕೊಂಡಾರ ನಿಮ್ದು ಹಚ್ಕೊಡ್ರಿ, ಕೊಡ್ತೀವಿ, ವಾಪಸ್ ಕೊಡ್ರಿ. ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕ್ಯಾನ್ಸಲ್ ರದ್ದು ಮಾಡ್ತೀವಿ ಅಂತ ಹೇಳ್ತೀನಿ. ಇತಿಹಾಸದಾಗ 300, 400, 500 ಕಿಲೋಮೀಟರ್ ವ್ಯಾಪಾರಸ್ಥರು ಮಾಡ್ತಾರೆ. ಅವ್ರು ಕಷ್ಟ ಮಾಡ್ತಾರೆ. ಯಾರು ಕೇಳೋದು? ಅಂಗಡಿ ಬಂದ್ ಮಾಡೋದಾರೆ. ಯಾರು ಬಂದ್ ಮಾಡೋದಾರೆ ಅಂಗಡಿ? ಎದಕ್ಕೆ ಬಂದ್ ಮಾಡ್ಬೇಕು? ಅಂಗಡಿ ಬಂದ್ ಅಂಗಡಿ ಬಂದ್ ಮಾಡೋದಾರ ಯಾರು? ಚೀಫ್ ಆಫೀಸರ್ ಅಂಗಡಿ ಬಂದ್ ಮಾಡೋದು. ಎಲ್ಲರೂ ಸಾಕ್ಷಿಗಳದಾರ ಇಲ್ಲಿ. ಎಲ್ಲ ಬಂದ್ ಮಾಡ್ಬಿಡ್ರಿ. ಎಲ್ಲರೂ ಬಂದ್ ಮಾಡ್ರಿ. ಜಾಸ್ತಿ ಆಗಿತ್ತು ಬಂದ್ ಮಾಡ್ರಿ ಅಂಗಡಿ. ನಿಮ್ ಜಾಸ್ತಿ ಆಗಿದ್ರೆ ಬಂದ್ ಮಾಡ್ರಿ ಗಾಡಿ, ಬಂದ್ ಮಾಡ್ರಿ ಅಂಗಡಿಗಳೆಲ್ಲ. ಸರ್, ಗೌರ್ಮೆಂಟ್ ಇಂದ ಮುನ್ಸಿಪಾಲಿಟಿಯಿಂದ 1810 ರೂಪಾಯಿ ಆಗಿದೆ. ಅವರು 3,000 ರೂಪಾಯಿ ತೊಳಗತ್ತಾರ. 3,000, 4,500, 5,000 ಆದ್ರೆ ನಾವು ಪ್ರೂಫ್ ಆಗಿ ಚೀಫ್ ಆಫೀಸರ್ಗೆ ರಸೀದಿಗಳು ಕೊಟ್ಟಿದ್ದೀವಿ. ನಾವು ಆಲ್ರೆಡಿ ಪ್ರೂಫ್ ಆಗಿ ಚೀಫ್ ಆಫೀಸರ್ಗೆ ರಸೀದಿಗಳು ಕೊಟ್ಟಿದ್ದೀವಿ. 1815 ರೂಪಾಯಿ ಅದ. ಅಷ್ಟು ಒಳಗ್ತಲ್ಲ ಅವರು 5,000, 4,000, 5,000 ಬಾಯಿ ಬಂದಾಗ ಕೇಳಕತ್ತಾರ. ಇಲ್ಲಿ ಯಾವುದೇ ತರ ಇಲ್ಲ ಸರ್. ಎಲ್ಲ ಇಲ್ಲಿ ಬಿಸ್ನೆಸ್. ನಮ್ಮ ಮುನ್ಸಿಪಾಲಿಟಿ ಅದ ಬಿಸ್ನೆಸ್. ರಸೀದಿ ಕೊಟ್ಟಿಲ್ಲ ನಾವು.
ಖುಷಿಯಿಂದ ಬ್ಯಾನರ್ ಹಾಕಿಲ್ಲ ಅವ್ರು. ವರ್ಷ 1100 ಕೊಡ್ತಾರೆ. ವರ್ಷ प्रधानमंत्री